ಇಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತೇಳಿ ಒಂದು 5ನೇ ತಾರೀಕೇನೋ ಪ್ರತಿಭಟನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ. ನನಗನ್ಸುತ್ತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ. ಅವ್ರದೇ ಸರ್ಕಾರ ಇರೋದಿಲ್ಲ. ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, AC, ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು. ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥದ್ದು. ಅವ್ರ ನೆಂಟರನ್ನ, ಅವ್ರ ಬಂಧುಗಳನ್ನ, ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ? ಚುನಾವಣೆಯಲ್ಲಿ ಏನಾದರೂ ಅಕ್ರಮ ಆಗೋಕ್ಕೆ ಸಂವಿಧಾನದ ಅಡಿಯಲ್ಲೇ, ಸಂವಿಧಾನದಲ್ಲೇ ನೀವು ಚುನಾವಣೆ ಆದ 45 ದಿನದೊಳಗಡೆ ಏನಾದರೂ ಅಕ್ರಮ ಆಗಿದ್ದರೆ, ದುಡ್ಡು ಹಂಚಿಕೆ ಮಾಡಿದರೆ, ಚುನಾವಣಾ ಅಕ್ರಮ ಆಗಿದ್ದರೆ ಕಂಪ್ಲೇಂಟ್ ಕೊಡೋಕ್ಕೆ ಅಧಿಕಾರ ಇದೆ. ಅಷ್ಟು ಕಾಮನ್ ಸೆನ್ಸು. ಆ ಕಾಮನ್ ಸೆನ್ಸು ಗೊತ್ತಿಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿಯವರು ಅವಾಗ ಯಾಕೆ 45 ದಿನದಲ್ಲಿ ನೀವು ಯಾಕೆ ಅರ್ಜಿ ಹಾಕಲಿಲ್ಲ? ಈಗ ಬಿಹಾರ್ ಚುನಾವಣೆ ಬಂದಿದೆ ಅಂತೇಳಿ ಈಗ ಯಾಕೆ ಅರ್ಜಿ ಹಾಕ್ತಾ ಇದ್ದೀರಾ? ಅಂದರೆ ಚುನಾವಣಾ ಆಯೋಗವನ್ನು ಟಾರ್ಗೆಟ್ ಮಾಡಿ ದೇಶದಲ್ಲಿ ಯಾವುದು ಸರಿ ಇಲ್ಲ, ಕಾಂಗ್ರೆಸ್ ಪಾರ್ಟಿನೇ ಸರಿ, ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರೂ ಅವರು ಸರಿ ಇಲ್ಲ, ಆಯೋಗಗಳು ಸರಿ ಇಲ್ಲ ಅನ್ನೋದನ್ನು ಜನರಿಗೆ ಮಂಕುಬೂದಿ ಎರಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ. ಇಲ್ಲಿನ ಸರ್ಕಾರ ಏನಾದರೂ ಅವ್ರಿಗೆ ಏನೋ ಪಾದಯಾತ್ರೆ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮಹದೇವಪುರದಿಂದ ಎಲೆಕ್ಷನ್ ಆಫೀಸ್ವರೆಗೂ ಪಾದಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾನೂನು ಅಡಿಯಲ್ಲಿ ಅವ್ರಿಗೆ ಅನುಮತಿಯನ್ನು ಕೊಡ್ತೀರಾ? ನಾವು ಕೇಳಿದಾಗ ನಾವು ಹಲವಾರು ಬಾರಿ ಕೇಳಿದ್ದೀರಿ. ಫ್ರೀಡಮ್ ಪಾರ್ಕ್ ಬಿಟ್ಟರೆ ಆಚೆ ಬಂದ ತಕ್ಷಣ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಇವ್ರಿಗೆ ಯಾವ ಅಧಿಕಾರದಲ್ಲಿ? ಈಗಾಗಲೇ ಹೈಕೋರ್ಟ್ ಆದೇಶ ಆಗಿದೆ, ಯಾವುದೇ ರ್ಯಾಲಿಗಳಿಗೆ ಅನುಮತಿ ಕೊಡಬಾರ್ದು ಅಂತೇಳಿ. ಅಕಸ್ಮಾತ್ ಏನಾನ ಕೊಟ್ಟರೆ BJP ಬೀದಿಗಿಳಿದು ಹೋರಾಟವನ್ನು ನಾವು ಮಾಡ್ತೀರಿ. ಇದರ ವಿರುದ್ಧ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೀರಿ. ಕಾಂಗ್ರೆಸ್ ಪಾರ್ಟಿ ಅಧಿಕಾರವನ್ನು, ಸರ್ಕಾರವನ್ನು ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಕ್ಕೋಸ್ಕರ ಉಪಯೋಗ ಮಾಡಿದ್ರೆ ನಾವು ನಿಶ್ಚಿತವಾಗಿ ಅದರ ವಿರುದ್ಧ ಹೋರಾಟವನ್ನು ನಾವು ಮಾಡೇ ಮಾಡ್ತೀರಿ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ, ನಮ್ಮೆಲ್ಲ ಮುಖಂಡರ ಜೊತೆ ಮಾತಾಡಿ ನಾವು ಕೂಡ ಹೋರಾಟವನ್ನು ರೂಪರೇಖೆಗಳನ್ನು ಮಾಡ್ತೀರಿ. ಇದರಲ್ಲಿ ಯಾವುದೇ ರೀತಿ ಅಕ್ರಮಗಳ ನಡೆದಿರೋ ಅಂಥ ದಾಖಲೆ ಇದುವರೆಗೂ ಕಾಂಗ್ರೆಸ್ ಅವರು ಬಿಡುಗಡೆ ಮಾಡಿಲ್ಲ. ಯಾಕಂದರೆ ಈಗ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿಯಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ. ಇದುವರೆಗೂ ಅವ್ರದ್ದು ಯಾವುದೇ ರೀತಿ ಅಕ್ರಮ ಅಂತೇಳಿ ಎಲ್ಲೂ ಆಗಿಲ್ಲ. ಇವರು ಪಾರ್ಟಿನೇ ಅಕ್ರಮ. ಇಂದಿರಾ ಗಾಂಧಿ ಚುನಾವಣೆ ಗೆದ್ದಿರೋದೇ ಅಕ್ರಮ ಅಂತೇಳಿ 6 ವರ್ಷ ಡಿಬಾರ್ ಮಾಡಿದಂಥ ಪಾರ್ಟಿ ಇದು. ಡಿಬಾರ್ ಆಗಿರೋವಂಥ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಒಬ್ಬ ದೇಶದ ಕಾಂಗ್ರೆಸ್ಸಿನ ಪ್ರಧಾನಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗೆ ನಾಲಾಯಕ್ ಅಂತೇಳಿ ಕೋರ್ಟ್ ಆದೇಶ ಮಾಡಿದ ಮೇಲೂ ಕೂಡ ಇವರು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಇವರಿಗೆ? ಪ್ರಧಾನಿ ನರೇಂದ್ರ ಮೋದಿಗೆ ಆ ಥರ ಏನಾನ ಆಗಿದೆಯಾ? ಹೇಳಿ. ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದವರು, ಚುನಾವಣಾ ಅಕ್ರಮವನ್ನು ಮಾಡಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡವರು. ನಿಮಗೆ ಯಾವ ನೈತಿಕ ಅಧಿಕಾರ ಇದೆ? ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಏನಿದೆ ನಿಮಗೆ? ಅದಕ್ಕೆ ಹೇಳೋದು ರಾಹುಲ್ ಗಾಂಧಿಯವರಿಗೆ ಮೊದಲಿಂದ ಹೇಳ್ತಾರೆ ಬುದ್ಧಿ ಕಡಿಮೆ ಅಂತ.
ಸ್ವಲ್ಪ ಬುದ್ಧಿ ಇರೋರನ್ನಾದರೂ ಜೊತೆಯಲ್ಲಿ ಇಟ್ಕೊಂಡ್ರೆ ಸರಿಯಾಗಿ ಅವರು ಕೂಡ ಮಾರ್ಗದರ್ಶನ ಮಾಡ್ತಾರೆ. ಇದೆಲ್ಲ ನಾಟಕ ಮಾಡ್ತಾ ಇರೋದು ಬಿಹಾರದ ಚುನಾವಣೆ. ಬಿಹಾರದ ಚುನಾವಣೆಯಲ್ಲಿ ಏನಾದರೂ ಮಾಡಿ ಗೆಲ್ಲಬೇಕು ಅಂಥೇಳಿ ಚುನಾವಣಾ ಆಯೋಗದ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಎಲ್ಲೂ ಬೆಂಗಳೂರಲ್ಲಿ ಇದುವರೆಗೂ ನಮಗೆ ಬೆಂಗಳೂರಿನ ಯಾವ ಮೂಲೆಯಲ್ಲೂ ಹೋರಾಟ ಮಾಡೋಕ್ಕೆ ಅನುಮತಿ ಕೊಡಲಿಲ್ಲ. ಕಳೆದ 2 ವರ್ಷದಲ್ಲಿ ಕೊಟ್ಟಿಲ್ಲ. ಅವರು ಯಾವ ಮೂಲೆಯಲ್ಲೂ ಕೊಟ್ಟಿಲ್ಲ ನಮ್ಗೆ ಹೋರಾಟ ಮಾಡೋಕ್ಕೆ. ಕೋರ್ಟ್ ಆದೇಶ ಅಂತ ತೋರಿಸ್ತಾ ಇದ್ದಾರೆ. ಇವ್ರಿಗೆ ಹೆಂಗೆ ಕೊಡ್ತಾರೆ? ಇವ್ರಿಗೆ ಅಲ್ಲ, ನಾವು ಹೋರಾಟನೂ ಮಾಡ್ತೀರಿ, ಕಾನೂನು ಪ್ರಕಾರ ಕಾನೂನು ಹೋರಾಟನೂ ಮಾಡ್ತೀರಿ. ಬೀದಿಗಿಳಿದು ಅವರು ಯಾವ ರೂಟಲ್ಲಿ ಕೊಡ್ತಾರೋ ನಾವು ನಾವು ಅಪ್ಲೈ ಮಾಡ್ತೀವಿ. ನಮಗೂ ಅದೇ ರೂಟಲ್ಲಿ ಕೊಡಿ ಅಂತ. ಅವ್ರು ಕೊಟ್ಮೇಲೆ ನಮಗೂ ಕೊಡಬೇಕು. ಕಾನೂನು ಎಲ್ಲರಿಗೂ ಒಂದೇ. ಈಗ ಒಂದು ಮೊನ್ನೆ RCB ಮ್ಯಾಚಲ್ಲಿ ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಪೂರ್ವ ಸಿದ್ಧತಾ ಸಭೆ ಮಾಡೋಕ್ಕೆ ಯೋಗ್ಯತೆ ಆಗಲಿಲ್ಲ. 11 ಜನ ಸತ್ತೋದ್ರು. ಪಬ್ಲಿಕ್ ಇಶ್ಯೂ ಆದರೆ ಇವ್ರಿಗೆ ಪೂರ್ವ ಸಭೆಯನ್ನು ಮಾಡೋಕ್ಕೆ ಆಗುತ್ತೆ, ಪಬ್ಲಿಕ್ ಇಶ್ಯೂಗೆ ಮಾಡೋಕ್ಕಾಗಲ್ಲ ಇವ್ರಿಗೆ. ಕಾಂಗ್ರೆಸ್ ಪಾರ್ಟಿದಾದರೆ ಪೂರ್ವ ಸಿದ್ಧತೆ ಮಾಡ್ತಾರೆ. ಇದನ್ನೇ ಯಾಕೆ RCBಯಲ್ಲಿ ಮಾಡಲಿಲ್ಲ? ನೀವು ಪೂರ್ವ ಸಿದ್ಧತಾ ಸಭೆ ಯಾಕೆ ಮಾಡಲಿಲ್ಲ? ಅವಾಗ ಜನಗಳ ಹಿತ ಬೇಕಾಗಿರಲಿಲ್ವ ನಿಮಗೆ? ಈಗ ಮಾತ್ರ ನಿಮ್ಮ ರಾಹುಲ್ ಗಾಂಧಿನ ಮೆಚ್ಚಿಸೋಕ್ಕೋಸ್ಕರ ಪೂರ್ವ ಸಿದ್ಧತಾ ಸಭೆ ಮಾಡಿದ್ದೀರಾ? ಯಾವ ಕೋರ್ಟ್ ಆದೇಶದ ಪ್ರಕಾರ ನೀವು ಮೆರವಣಿಗೆ ಮಾಡ್ತೀರಾ ನೋಡೋಣ. ನಾವು ಅದಕ್ಕೆ ಪ್ರತಿತಂತ್ರವನ್ನು ರೂಪ ಮಾಡೇ ಮಾಡ್ತೀರಿ. ನೋಡಿ, ಕಾಂಗ್ರೆಸ್ ಈಗಾಗಲೇ ಅಕ್ಟೋಬರಲ್ಲಿ ಬೆಂಕಿ ಅಂಟ್ಕೊಳ್ಳೋದು ಗ್ಯಾರಂಟಿ ನಿಜ. ಈಗಾಗಲೇ ಮಂತ್ರಿಗಳೆಲ್ಲ ಹೇಳಿದ್ದಾರೆ ಪ್ರಳಯ ಆಗುತ್ತೆ ಅಂತ. ಮೊನ್ನೆ ಸುರ್ಜೇವಾಲಾ ಬಂದು ಅವರು ಸಪ್ರೇಟ್ ಮೀಟಿಂಗು, ಈಗ ಸಿದ್ದರಾಮಯ್ಯನವರು ಅವರು ಸಪ್ರೇಟ್ ಮೀಟಿಂಗು, ಆಮೇಲೆ DK ಶಿವಕುಮಾರ್ ಅವರು ಸಪ್ರೇಟ್ ಮೀಟಿಂಗು. ಅಂದರೆ ಈಗಲಿಂದನೇ DK ಶಿವಕುಮಾರ್ಗೆ ಬುದ್ಧಿ ಕಲಿಸ್ಬೇಕು, DK ಶಿವಕುಮಾರ್ಗೆ ಸರಿದಾರಿಗೆ ತರಬೇಕು. ನನ್ನ ಅಧಿಕಾರದ ಪವರ್ ಏನು, ಮುಖ್ಯಮಂತ್ರಿ ಪವರ್ ಏನು ಅನ್ನೋದನ್ನು ತೋರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯರವರು ಆಡ್ತಾ ಇರೋವಂಥ ನಾಟಕ ಇದು. ಇಷ್ಟು ದಿನ ಎಲ್ಲ ಸಭೆಗೂ DK ಶಿವಕುಮಾರ್ ಅವ್ರನ್ನ ಕರೆದಿದ್ದಾರೆ, ಎಲ್ಲ ಸಭೆಗೂ ಕರೆದಿದ್ದಾರೆ, ಎಲ್ಲ ಮೀಟಿಂಗೂ ಕರೆದಿದ್ದಾರೆ. ಈಗ MLAಗಳ ಮೀಟಿಂಗ್ಗೆ ಕರಿತಾ ಇಲ್ಲ. ಅಂದರೆ DK ಶಿವಕುಮಾರ್ನ ಹೊರಗಡೆ ಇರಬೇಕು ಅನ್ನೋದು. ಮತ್ತು ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಯ MLAಗಳ ಬೆಂಬಲ ಇಲ್ಲ ಅಂತ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ MLAಗಳ ಬೆಂಬಲ DK ಶಿವಕುಮಾರ್ ಇಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಆ ದೃಷ್ಟಿಯಿಂದ ಬೆಂಬಲ ಇಲ್ಲದೆ ಇರತಕ್ಕಂಥ DK ಶಿವಕುಮಾರ್ನ ಯಾಕೆ ಕರಿಬೇಕು ಅನ್ನೋ ಲಾಜಿಕ್ಕು ಇವ್ರದ್ದು ಸಿದ್ದರಾಮಯ್ಯದು ಕರೆಕ್ಟಾಗಿದೆ. ಬೆಂಬಲ ಇಲ್ಲದೆ ಇರೋವಂಥ DK ಶಿವಕುಮಾರ್ನ ಕರೆದು ಏನು ಉಪಯೋಗ? ಅದರಿಂದ ಅವ್ರನ್ನ ಹೊರಗಟ್ಟಿದ್ದಾರೆ ಅಂತ ನನಗನ್ಸ್ತೈತೆ. ಎಲ್ಲ ಕಡೆದು ಮಾಡ್ತಾ ಇದ್ದಾರೆ ಅವರು, ಮಾಡಲಿ. ಈಗ 2 ವರ್ಷದಿಂದ ಏನು ಅನುದಾನ ಕೊಟ್ಟಿಲ್ಲ, ಈಗೇನೋ ಒಂದು 50 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. 2 ವರ್ಷದಿಂದ ಏನು ಕೊಡದಿರ 50 ಕೋಟಿ ಕೊಟ್ಟರೆ ಯಾವ ಮೂಲೆಗೆ ಸಾಲ್ತೈತೆ ಅದು? ಅದರ ವಿರುದ್ಧನೂ ದಂಗೆ ಎದ್ದಿದ್ದಾರೆ. ಈಗ ಕಾಂಗ್ರೆಸ್ MLAಗಳ ದಂಗೆ ಎದ್ದಿದ್ದಾರೆ. ಬಿಜೆಪಿ ಪರಿಸ್ಥಿತಿ ಅಂತ ಅವರೇನೋ ದಂಗೆ ಎದ್ದಿದ್ದಾರೆ. ಬಿಜೆಪಿ ಮತ್ತು JDS ಪರಿಸ್ಥಿತಿ 50 ಕೋಟಿನಾದರೂ ಸಿಗುತ್ತೆ
ಇಲ್ಲ, ನಾವು ಹೋರಾಟ ಮಾಡ್ತೀರಿ. ನಾವು ನಮಗೆ ಇರೋ ಮಾಹಿತಿ ಪ್ರಕಾರ ನಮ್ಗೆ 25 ಕೋಟಿ ಏನೋ ಕೊಡ್ತಾರೆ ಅಂತ ಸುದ್ದಿ ಇದೆ. ನಮಗೂ 50 ಕೋಟಿ ಕೊಡಬೇಕು ಅಂತೇಳಿ ಹೋರಾಟ ಮಾಡ್ತೀರಿ. ವಿಧಾನಸಭೆ ನಡೀತಾ ಇದೆ, ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನು ಮಾಡ್ತೀವಿ ನಾವು. ಸರ್ ಇನ್ನೊಂದು ಅಲ್ಲ ಸರ್, ಈಗ 50 ಕೋಟಿ ಅವರಿಗೆ ಘೋಷಣೆ ಅಷ್ಟೇ ಮಾಡಿ, ಇನ್ನೂ ಕೂಡ ಆದೇಶ ಹೊರಡಿಸಿಲ್ಲ, ಇನ್ನೂ ಕೂಡ ಜೀವ ಆಗಿಲ್ಲ. ಆಡಳಿತ ಪಕ್ಷ ಶಾಸಕರಿಗೆ ಇನ್ನೂ ಜೀವ ಆಗಿಲ್ಲ ಅಂದ್ರೆ ನಿಮಗೆ ವಿಶ್ವಾಸ ಇದೆ, ನಂಬಿಕೆ ಇದೆ? ಇಲ್ಲ ಅಲ್ಲ, ಆಡಳಿತ ಪಕ್ಷದ ಎಲ್ಲ ಶಾಸಕರಿಗೂ ಕೊಡ್ತಾರೆ ಅನ್ನೋ ಇದು ಇಲ್ಲ. ಸಿದ್ದರಾಮಯ್ಯನವ್ರ ಬೆಂಬಲಿಗರು ಯಾರಿದ್ದಾರೆ ಅವ್ರಿಗೆ ಕೊಡ್ತಾರೆ ಅಷ್ಟೇ. ವಿಧಾನಸೌಧದಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರ ಸಭೆ ಮಾಡೋದಿದ್ರೆ ಕೆಪಿಸಿಸಿ ಮಾಡ್ಬೋದು. ವಿಧಾನಸೌಧದಲ್ಲಿ ಮಾಡಿದ್ರೆ ಎಲ್ಲ ಶಾಸಕರ ಸಭೆನೂ ಮಾಡಬೇಕು. ಅದನ್ನ ಮುಂದೆ ಇಡ್ತೀರಾ? ಇಲ್ಲ ನೋಡಿ, ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇಲ್ಲ. ಅವರ ಈ 2 ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇಲ್ಲ. ಅವರು ಒಂದು ಪಾರ್ಟಿಯ ಮುಖ್ಯಮಂತ್ರಿಯಾಗಿ ನಡ್ಕೊತಾ ಇದ್ದಾರೆ. ಎಲ್ಲ ವಿಚಾರದಲ್ಲೂ, ಅಭಿವೃದ್ಧಿ ವಿಚಾರ ಇರ್ಬೋದು, ಟ್ರಾನ್ಸ್ಫರ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಒಬ್ಬ ಕಾಂಗ್ರೆಸ್ ಪಾರ್ಟಿಯ ಮುಖ್ಯಮಂತ್ರಿ ಅಂತ ನಡ್ಕೊತಾರೆ. ರಾಜ್ಯದ ಜನ ಪೂರ್ತಿ, ಇಡೀ ರಾಜ್ಯದ ಎಲ್ಲ ಜಾತಿ ಸಮುದಾಯಗಳ ಮುಖ್ಯಮಂತ್ರಿಯಾಗಿ ಇವತ್ತು ಉಳಿದಿಲ್ಲ. ಅವರ ವೈಯಕ್ತಿಕ ರಾಜಕೀಯ ಲಾಭಕ್ಕೋಸ್ಕರ ಅವರು ಏನು ಮಾಡಬೇಕೋ ಅದನ್ನು ಆ ಓಲೈಕೆಯ ರಾಜಕಾರಣವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಇದನ್ನು ಕೂಡ ಈ ಅಧಿವೇಶನದಲ್ಲಿ ಈ ಅಭಿವೃದ್ಧಿ ತಾರತಮ್ಯ ಬಗ್ಗೆನೂ ಕೂಡ ನಾವು ವಿಧಾನಸಭೆಯಲ್ಲಿ ಹೋರಾಟವನ್ನು ಮಾಡ್ತೇವೆ. ನೆಕ್ಸ್ಟ್ ಶಾಸಕ ಸಭೆ ಉಪ್ಪಿ ಶ್ರೀನಿವಾಸು ಮತ್ತು ರಾಜಣ್ಣ ನಡುವೆ ಮಾತಿನ ಮುಖ್ಯಮಂತ್ರಿ ನಡುವೆ ಅಲ್ಲ, ರಾಜಣ್ಣ ಅಂತೂ ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಈಗ ಶ್ರೀನಿವಾಸ್ ಅಂತೂ ಭಾಳ 1 ವರ್ಷದ ಹಿಂದೆಯೇ ನಿಮ್ಮ ಸವಾಸನೇ ಬೇಡ ಅಂತ ಹೇಳಿದ್ದಾರೆ. ಅವರು ನೋಡಿದ್ದೀನಿ. ಅಂದರೆ ಈಗ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ವಿರುದ್ಧವಾಗಿ ಮಾತಾಡೋದು ಒಂದು ಗುಂಪು, ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡೋ ಗುಂಪುಗಳು ದೊಡ್ಡ ಸಂಖ್ಯೆಯಲ್ಲಿ ಬೆಳೀತಾ ಇದೆ. ಅದಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋವಂಥ ಸಿದ್ದರಾಮಯ್ಯನವರ ದುರಾಡಳಿತನೇ ನೇರ ಕಾರಣ. ಅವ್ರಿಗೆ ಇಡ್ತಾ ಇಲ್ಲ, ಯಾವ ಶಾಸಕರ ಮೇಲೂ ಅಧಿಕಾರಿಗಳ ಮೇಲೂ ಇಡ್ತಾ ಇಲ್ಲ. ಅದರಿಂದ ಇವಾಗ ಬೇಕಾಬಿಟ್ಟು ಶಾಸಕರುಗಳು ಮನಸ್ಸಿಗೆ ಬಂದು ಮಾತಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಪಾರ್ಟಿಗೆ ಗೊತ್ತಾಗಿದೆ, ಅಕ್ಟೋಬರಲ್ಲಿ ಕ್ರಾಂತಿ ಆಗೋದು ಗ್ಯಾರಂಟಿ. ನಮ್ಮ ಸೀಟ್ಗಳನ್ನ ನಾವು ಭದ್ರ ಮಾಡ್ಕೊಬೇಕು, ನಮ್ಮ ಮಿನಿಸ್ಟ್ರುಗಳು ಯಾರಾಗಬೇಕು ಅದನ್ನು ಭದ್ರ ಮಾಡ್ಕೊಬೇಕು. ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಈ ಸರ್ಕಾರ ಯಾವುದೇ ರೀತಿ ಮುಂದಾಲೋಚನೆ ಇಲ್ಲ. ನೋಡಿ, ಯೂರಿಯಾ ಹಂಚಿಕೆಯಲ್ಲೂ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ರೈತರೆಲ್ಲ ಒಂದು ರೀತಿ ದಂಗೆ ಎದ್ದಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ಅದರ ಕಡೆ ಗಮನನೇ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ಹೊರೆ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ದಾರೆ. BJPಯವ್ರು ಏನು ಮಾಡ್ತಾ ಇದ್ದಾರೆ ಅಂತಾರೆ, ನೀವೇನು ಮಾಡ್ತಾ ಇದ್ದೀರಾ? BJPಯವರು ಏನು ಮಾಡ್ತಾ ಇದ್ದಾರೆ ಅಂತ ನಮ್ಮನ್ನು ಕೇಳ್ತೀರಾ? BJPಯವ್ರಿಗೆ ಅಧಿಕಾರ ಕೊಟ್ಟಿಲ್ಲ ಜನ, ನಿಮ್ಗೆ ಅಧಿಕಾರ ಕೊಟ್ಟಿರೋದು. ನೀವೇನು ಮಾಡ್ತಾ ಇದ್ದೀರಾ ಅಂತ ರಾಜ್ಯದ ಜನ ನಿಮ್ಮನ್ನು ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಧರ್ಮಸ್ಥಳ ವಿಚಾರ ಸರ್, 2ನೇ ದಿನ ಇವತ್ತು. ನಿನ್ನೆ ಎಲ್ಲ ಡೇಟ್ ಮಾಡೋದು ಏನು ಸಿಕ್ಕಿಲ್ಲ, ಇವತ್ತು ಕೂಡ ಡೇಟ್ ಮಾಡಿದ್ದಾರೆ, ಏನು ಸಿಕ್ಕಿಲ್ಲ. ಅಂದರೆ 15 ಸ್ಪಾಟಲ್ಲಿ 13 ಸ್ಪಾಟು, 13ನೇ ಸ್ಪಾಟ್ನೇ ಮಾಡಿ ಅಂತ ಏನು ಸ್ಪಾಟ್ ತೋರಿಸಿದ್ದಾನೆ ಅಪರಿಚಿತ ವ್ಯಕ್ತಿ. ನೋಡಿ, ಈಗಾಗಲೇ ಅದು SIT ತನಿಖೆ ನಡೀತಾ ಇದೆ. ಅದ್ರ ಬಗ್ಗೆ ನಂದು ನೋ ಕಾಮೆಂಟ್ಸ್. SIT ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ನಿಮ್ಮ ಬಗ್ಗೆನೇ ಅಲ್ಲಿ ಪರ ವಿರೋಧ ಚರ್ಚೆ ನಡೀತಿದೆ ಸರ್. ತನಿಖೆ ಮಾಡೋ ಮುಂಚಿತವಾಗೇನೆ ಈ ರೀತಿ ಸರ್ಟಿಫಿಕೇಟ್ ಕೊಡೋದು ಸರಿ? ನಾನೇ ಯಾವುದು ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನಾನೇ ಯಾವುದು ಸರ್ಟಿಫಿಕೇಟ್ ಮಾಡೋದು ಬೇಡ, ನಾನು ಯಾವತ್ತೂ ಹೇಳಿಲ್ಲ. ತನಿಖೆಯನ್ನು ಸ್ವಾಗತ ಮಾಡಿದ್ದೀನಿ. ತನಿಖೆ ಸ್ವಾಗತ ಮಾಡಿದ್ವಿ, ಬಟ್ ಕೇರಳ ಸರ್ಕಾರ ಭಾಗಿಯಾಗಿದೆ, ಮುಖ್ಯ ವ್ಯಕ್ತಿ ಅಂತ ನೀವು ಹೇಳಿದ್ದನ್ನ ಮಾತಾಡ್ತಾರೆ. ಓಕೆ, ಈ ರಸಗೊಬ್ಬರ ಅಭಾವ ಸಂಬಂಧಪಟ್ಟಂತೆ ಸರ್ ನಿಮ್ಮ ಮೇಲೂ ಆರೋಪ ಬರ್ತಾ ಇದೆ. ಯಾವುದು? ರಸಗೊಬ್ಬರ ಅಭಾವ ಸಂಬಂಧ ಸರ್ಕಾರವನ್ನ ಸರಿಯಾಗಿ ಕೇಳಲಿಲ್ಲ, ಸರಿಯಾಗಿ ಒತ್ತಡ ಹಾಕಲಿಲ್ಲ, ಅಥವಾ CMಗಾಗಲಿ ಅಥವಾ ಎಲ್ಲ ಅಭಾವ ಕೊರತೆ ಆಗಿತ್ತು ಆ ಜಿಲ್ಲೆಗಳಲ್ಲಿ ಪ್ರವಾಸ ಆಗಲಿ, ವಿಪಕ್ಷ BJP ಏನು ಮಾಡ್ತಾ ಇಲ್ಲ? ರಸಗೊಬ್ಬರದ ಪ್ರಾಬ್ಲಮ್ ಈಗ ಬಂದಿರೋದು. ಮುಂಚೆ ಅದರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಯಿತು ರಾಜ್ಯ ಸರ್ಕಾರ. ನಾವು ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಿ. ಪ್ರಹ್ಲಾದ್ ಜೋಶಿಯವ್ರ ಜೊತೆನೂ ಮಾತಾಡಿದ್ದೀರಿ ನಾವು. ಅವರು ಕೂಡ ನಮ್ಮ ಎಲ್ಲ MP ಕೂಡ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದಾರೆ. ನಾವು ಮಾತಾಡಿದ ಮೇಲೇ ಅವರು ಹೋಗಿ ಭೇಟಿ ಮಾಡಿರೋದು ಎಲ್ಲನೂ ಕೂಡ. ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಆದರೆ ಮುಖ್ಯಮಂತ್ರಿ ಆಗಲಿ
ಕೃಷಿ ಸಚಿವರಾಗಿ ಹೋಗಿ ಬೇರೆ ಬೇರೆ ಅದಕ್ಕೆಲ್ಲ ಮಂತ್ರಿ ಸ್ಥಾನ ಹೋಗ್ತೈತೆ ಅಂದರೆ ಡೆಲ್ಲಿಗೆ ಓಡೋಗ್ತಾರೆ. ಇದಕ್ಕೆ ಯಾಕೆ ಓಡೋಗಿಲ್ಲ ಅವರು? ಈಗಾಗಲೇ ರಾಜ್ಯವ್ಯಾಪಿ BJP ಪ್ರತಿಭಟನೆಯನ್ನು ನಾವು ಮಾಡಿದ್ದೀರಿ, ರಾಜ್ಯವ್ಯಾಪಿ ಪ್ರತಿಭಟನೆಯನ್ನು ಮಾಡಿದ್ದೀರಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ ಅವರು ಬಿರಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಚುನಾವಣೆ ರೆಡಿ ಆಗ್ತಾ ಇದೆ. ಪಾರ್ಟಿ ರುದ್ರೇಶ್ವರ ಹೆಸರು ಘೋಷಣೆ ಮಾಡಿದ್ದಾರೆ ಯಡಿಯೂರಪ್ಪ. ಬೇರೆ ಯಾವುದನ್ನು ಇದ್ರೆ ಕೇಳಬೇಕು. ಮೈತ್ರಿ ಪಕ್ಷ JDS NDA ಅಲ್ವಾ ಸರ್? NDA ಭಾಗವಾಗಿ ನಿಮ್ಮ ರಾಜ್ಯಾಧ್ಯಕ್ಷರು ಇಲ್ಲ, ಅದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಆ ಥರ ಘೋಷಣೆ ಮಾಡಿದ ತಪ್ಪು, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಏನೇ ಇದ್ರು ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷರು ಏನು ಕೊಟ್ಟಿದ್ದಾರೋ ಅದೇ ಕರೆಕ್ಟ್. ಇಲ್ಲ, ರಾಜ್ಯಾಧ್ಯಕ್ಷರು ಏನು ಕೊಟ್ಟಿದ್ದಾರೋ ಅದಕ್ಕೆ ನಮ್ಮ ಸಹಮತ. ಓಕೆ, ಧನ್ಯವಾದ.